ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 30 ಗಮನಿಸಿ. ಇದು 1 ಅಂಕದ ಪ್ರಶ್ನೆಯಾಗಿದೆ. ಮಾನವನ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣಕ್ಕೂ ಇರುವ ಸಂಬಂಧವೇನು? ಇಲ್ಲಿ ಹಿಮೋಗ್ಲೋಬಿನ್ ಆಕ್ಸಿಜನ್ ಸಾಗಣೆ ಮಾಡ್ಲಿಕ್ಕೆ ಸಹಾಯ ಘಟಕ ಆಗಿದೆ. ಎಟಿಪಿ ಏನು? ಈ ಎಟಿಪಿ ಅನ್ನುವಂಥದ್ದು ಒಂದು ಇದು ಒಂದ್ ವೇಳೆ ವಿಭಜನೆಗೊಂಡ್ರೆ ಏನಾಗುತ್ತೆ, ಒಂದಿಷ್ಟು ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ ಈ ಎಟಿಪಿ. ಈ ಶಕ್ತಿ ಜೀವಕೋಶಗಳ ಕೆಲವೊಂದಿಷ್ಟು ಚಟುವಟಿಕೆಗಳಿಗೆ ಸಹಾಯವಾಗುತ್ತೆ. ಜೀವಕೋಶಗಳು ಕೆಲವೊಂದಿಷ್ಟು ಕ್ರಿಯೆಗೆ ಸಹಾಯವಾಗುತ್ತೆ. ಹಾಗಾಗಿ ಈ ಎಟಿಪಿ ಜಾಸ್ತಿ ಬಿಡುಗಡೆಯಾದ್ರೆ ದೇಹಕ್ಕೆ ಹೆಚ್ಚಿನ ಶಕ್ತಿ ಸಿಗತ್ತೆ ಅಂತ ಹೇಳಿರ್ತೀವಿ. ಈಗ ಮಾನವನ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಬಿಡುಗಡೆಯಾಗುವಂತಹ ಎಟಿಪಿ ಪ್ರಮಾಣಕ್ಕೆ ಇರುವ ಸಂಬಂಧ ಏನು ಅಂತ ಕೇಳ್ತಿದ್ದಾರೆ. ಇಲ್ಲಿ ಯಾವ ರೀತಿ ಅಂದ್ರೆ, ಒಂದು ನಮ್ಮ ಸೆಲ್ ಅನ್ನ ಒಂದು ಫ್ಯಾಕ್ಟ್ರಿ, ನಮ್ಮ ಜೀವಕೋಶವನ್ನ ಒಂದು ಫ್ಯಾಕ್ಟ್ರಿ ಅಂತ ಅಂದ್ಕೊಂಡ್ರೆ, ಈಗ ಹಿಮೋಗ್ಲೋಬಿನ್ ಏನಿದೆ ಅದು ಒಂದು ಟ್ರಕ್ ರೀತಿ ಕೆಲಸ ಮಾಡುತ್ತೆ. ಆ ಟ್ರಕ್ ಅಲ್ಲಿ ಏನಿದೆ ಅಂದ್ರೆ ಒಂದಿಷ್ಟು ಇಂಧನಗಳಿದೆ. ಆ ಇಂಧನಗಳಿಂದ ಏನ್ ಮಾಡ್ತಾ ಇದೀವಿ ನಾವು, ಫ್ಯಾಕ್ಟರಿಗೆ ಬೇಕಾಗಿರುವಂತಹ ಇಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತೀವಿ. ಎಲೆಕ್ಟ್ರಿಸಿಟಿ ಅಂದ್ರೆ ಏನು? ಇಲ್ಲಿ ಎಟಿಪಿ. ಬ್ಲಡ್ ಏನಿದೆ ಅದು ರೋಡ್ ತರ. ಈಗ ಹಿಮೋಗ್ಲೋಬಿನ್ ಹೋಗ್ತಾ ಇರುತ್ತೆ, ಟ್ರಕ್ ಹೋಗ್ತಾ ಇರುತ್ತೆ, ಜಾಸ್ತಿ ಫ್ಯೂಯಲ್ ಅನ್ನ, ಈಗ ಜಾಸ್ತಿ ಟ್ರಕ್ ಹೋದ್ರೆ ಜಾಸ್ತಿ ಫ್ಯೂಯಲ್ ಸಿಗುತ್ತೆ ಅಲ್ವಾ? ಪ್ರತಿ ಟ್ರಕ್ ಅಲ್ಲೂ ನಾವು ಫ್ಯೂಯಲ್ ಅನ್ನ ತುಂಬ್ತಿದೀವಿ. ಈಗ ನೀವು ಕಲ್ತಿದ್ದೀರಿ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಪಾಠದಲ್ಲಿ. ಕಲ್ಲಿದ್ದಲಿನಿಂದ ಇಲೆಕ್ಟ್ರಿಸಿಟಿ ಜನರೇಟ್ ಮಾಡ್ಬೋದು ಅಲ್ವಾ? ಉಷ್ಣವನ್ನ ಉತ್ಪಾದಿಸಿ ಅದರಿಂದ ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತೀವಿ. ಇಲ್ಲಿ ಕೂಡ ನಾವು ಕಲ್ಲಿದ್ದಲನ್ನ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋ ತರಾನೇ ಆಕ್ಸಿಜನ್ ಅನ್ನುವಂತಹ ಫ್ಯೂಯಲ್ ಅನ್ನ ಯೂಸ್ ಮಾಡಿಕೊಂಡು ಎಟಿಪಿ, ಅದು ಎಟಿಪಿ ಜನರೇಷನ್ ಏನಿದೆ ಅದಕ್ಕೆ ಆಕ್ಸಿಜನ್ ಬಹಳ ಮುಖ್ಯವಾಗಿರುತ್ತೆ. ಅಲ್ಲಿ ಬೇರೆ ಬೇರೆ ರಿಯಾಕ್ಷನ್ ಇರುತ್ತೆ. ನಾವು ಜಸ್ಟ್ ಇಷ್ಟೇ ಮೇಲ್ಮೇಲಿಂದ ತಿಳ್ಕೊಳ್ಳೋಣ. ಈಗ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ತಗೊಂಡ್ ಬರುವಂತಹ, ಸಾಗಿಸುವಂತಹ ಒಂದು ಘಟಕ ಆಗಿದೆ. ಹಾಗಾಗಿ ಹಿಮೋಗ್ಲೋಬಿನ್ ಜಾಸ್ತಿ ಆದ್ರೆ ಎಟಿಪಿ ಕೂಡ ಜಾಸ್ತಿ ಆಗಿರಬೇಕು. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಾದಂತೆ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣವು ಸಹ ಹೆಚ್ಚಾಗುತ್ತೆ. ಈಗ ಜಾಸ್ತಿ ಟ್ರಕ್ ಹೋದಷ್ಟು ಜಾಸ್ತಿ ಫ್ಯೂಯಲ್ ಸಿಕ್ಕು ಜಾಸ್ತಿ ಇಲೆಕ್ಟ್ರಿಸಿಟಿ ಹೇಗೆ ಜನರೇಟ್ ಆಗುತ್ತಲ್ಲ, ಅದೇ ರೀತಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದ್ರೆ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣವು ಸಹ ಹೆಚ್ಚಾಗುತ್ತದೆ. ಈ ರೀತಿಯಾಗಿ ಹಿಮೋಗ್ಲೋಬಿನ್ ಮತ್ತೆ ಎಟಿಪಿ ಒಂದಕ್ಕೊಂದು ಸಂಬಂಧವನ್ನ ಹೊಂದಿವೆ. ಥ್ಯಾಂಕ್ ಯು.